ನಮಸ್ತೆ ಕರ್ನಾಟಕ. ಇವತ್ತಿನ ವಿಡಿಯೋ ಬಂದು ನಮ್ಮ ಗಾಡಿಗೆ ಬಾಡಿ ಕೊಡಿಸೋದು. ಬಾಡಿ ಎಲ್ಲಿ ಕೊಡಿಸ್ದೆ, ಎಷ್ಟಾಯಿತು ಏನೆಲ್ಲ ಹೇಳ್ತೀನಿ. ನಾವು ಕೊಡಿಸಿರೋದು ರಾಣಿಬೆನ್ನೂರಲ್ಲಿ ಬಾಡಿನ. ಯಾವ ರೀತಿ ಒಂದೇ ದಿನದಲ್ಲಿ ಗಾಡಿ ಬಾಡಿ ಕೊಡ್ತಾರೆ ಅಂತ ನೀವು ನೋಡ್ಬೋದು ಈ ವಿಡಿಯೋದಲ್ಲಿ. ನಮ್ಮ ಗಾಡಿಗೆ 1.25 mm ಎಲ್ ಪಟ್ಟಿ ಆ್ಯಂಗ್ಲರಿಂದು ಬಾಡಿ ಕಟ್ಟಲಿಕ್ಕೆ ನಾವು ಹೇಳಿದ್ವಿ. 2 ಥರ ಬಾಡಿ ಕಟ್ತಾರೆ, ಒಂದು ಎಲ್ ಪಟ್ಟಿ ಮತ್ತು ಪೈಪ್ನದು. ಪೈಪಿನ ಸ್ವಲ್ಪ ಕಾಸ್ಟ್ಲಿ ಆಗುತ್ತೆ, ಇದಕ್ಕೆ ಸ್ವಲ್ಪ ಕಮ್ಮಿ ಆಗುತ್ತೆ ಅಮೌಂಟು. ಎಲ್ ಪಟ್ಟಿಲೂ ಸಹ 2 ಥರ ಬರುತ್ತೆ, 1.5 mm ಅಥವಾ 1.25 mm. ಇರೋದ್ರಲ್ಲಿ ಸ್ವಲ್ಪ ಹೆವಿ ಇರಲಿ ಅಂತ ನಾನು 1.25 mm ಹೇಳಿದ್ದೆ. ಇಲ್ಲಿ ಬಾಡಿ ಕಟ್ಸೋದ್ರಿಂದ ಏನು ನಂಗೆ ಇಷ್ಟ ಆಯಿತು, ಏನು ಇಷ್ಟ ಆಗಿದೆ ಎರಡೂ ಈ ವಿಡಿಯೋದಲ್ಲಿ ಹೇಳ್ತೀನಿ ನಾನು ನಿಮಗೆ. ನಮಗೆ ಈ ಗಾಡಿ ಬಾಡಿ ಕಟ್ಟಲಿಕ್ಕೆ ಬಿದ್ದ ಅಮೌಂಟು 37,000. 2,000 ಎಕ್ಸ್ಟ್ರಾ ಎಕ್ಸಸರೀಸ್ ಆಯಿತು, ಆಲ್ಟ್ರೇಷನ್ ಐಟಮು, ಮತ್ತು ಅದು ಬಿಟ್ಟರೆ ಪೇಂಟ್ ಸಹ ಸೇರಿ 37,000. ಆ ಅಮೌಂಟಿಗೆ ಏನೇನು ನಮಗೆ ಸಿಗುತ್ತೆ ಅಂದರೆ ಕ್ಯಾರಿಯರು, ಬ್ಯಾಟ್ರಿ ಬಾಕ್ಸು, ಹಿಂದೆ ಮುಂದೆ 2 ಬಂಪರು, ಹಿಂದ್ಗಡೆ ಶೋ ಗಾರ್ಡು, ಮತ್ತೊಂದು ಟೂಲ್ ಬಾಕ್ಸ್ ಸಿಗುತ್ತೆ. ರಾಣೆಬೆನ್ನೂರಲ್ಲಿ ಬೆಸ್ಟ್ ಯಾಕಂತ ಹೇಳಿದರೆ ಒಂದೇ ದಿನದಲ್ಲಿ ಗಾಡಿ ಬಾಡಿ ಕಟ್ಕೊಡ್ತಾರೆ. ಇನ್ನೊಂದೇನಪ್ಪ ಅಂದರೆ ಅಮೌಂಟ್ ಕಮ್ಮಿ. ವಾರ ತಿಂಗಳುಗಟ್ಟಲೆ ಗಾಡಿ ಬಾಡಿ ಕಟ್ಸೋಕೆ ನಿಲ್ಲಿಸಿ ಅದರ ಅಮೌಂಟ್ ಲಾಸ್ ಮಾಡ್ಕೊಳ್ಳೋ ಬದಲು ಒಂದು ಲೆಕ್ಕಾಚಾರದಲ್ಲಿ ಒಂದೇ ದಿನ ಕಟ್ಸ್ಕೊಂಡು ಬಂದ್ಕೊಂಡು ದುಡಿಮೆ ಮಾಡ್ಕೋಬೋದು. ಇನ್ನೊಂದು ನಾನು ನಿಮ್ಗೆ ಹೇಳಬೇಕು, GSW ಶೀಟ್ ಹಾಕಿದ್ದಾರೆ ಗಾಡಿಗೆ. ಮುಂದೆಂದು ಈಗ ಹಾಕ್ತಿರೋದೆಲ್ಲದು GSW ಶೀಟೇ. ಕೆಲವು ಜನ ಹೇಳೋ ರೀತಿ ರಾಣೆಬೆನ್ನೂರಲ್ಲಿ ಬಾಡಿ ಕಟ್ಸಿದ್ರೆ ಚೆನ್ನಾಗಿರಲ್ಲ ಅಂತ ಹೇಳ್ತಾರೆ. ಆ ಥರ ಏನು ತೀರಾ ಕಳಪೆ ಏನು ಕಾಣಲ್ಲ ನನ್ನ ಪ್ರಕಾರ. ನೀವು ವಿಡಿಯೋದಲ್ಲಿ ನೋಡಿದಾಗೆ ಈ ಥರ ಬಂದಿದೆ ನೋಡಿರಿ ನಮ್ಮ ಗಾಡಿ. ಮೊದಲಿಗೆ ನೀವು ನೋಡಿದ್ರಿ ವಿಡಿಯೋ ಸ್ಟಾರ್ಟ್ ಆಗ್ತಾ ಗಾಡಿ ಕೆಲಸ ನಾವು ಹೇಳಿದ ರೀತಿಯೇ ಆಗಿದೆ. 8 ಗಂಟೆ ಬೆಳಿಗ್ಗೆ ಶುರು ಮಾಡಿದ ಕೆಲಸ 12 ಗಂಟೆ ಅನ್ನೋತ್ತಿಗೆ ಮುಗಿದಿತ್ತು. ಗಾಡಿ ಕೆಲಸ ಹೇಗಾಗಿದೆ ಅಂತ ಒಂದ್ಸಲ ನೋಡಿ ನೀವು. ಬಾಡಿ ಎಲ್ಲ ಕಟ್ಟಾದ ಮೇಲೆ ಗಾಡಿನೊಂದು ವಾಶ್ ಮಾಡಿ ಬಿಸಿಲಲ್ಲಿ ತಂದು ಸ್ವಲ್ಪ ಹೊತ್ತು ಒಣಗಲಿ ಅಂತ ನಿಲ್ಲಿಸಿದ್ರು. ವೆಲ್ಡ್ ಮಾಡಿದ ಗ್ಯಾಪಿಗೆಲ್ಲ ಮೆಟಲ್ ಪೇಸ್ಟ್ ಹಚ್ಚಿ ಪೇಂಟ್ ನೋಡಿ ಶುರು ಮಾಡಿದರು. ಪೇಂಟ್ ಎಲ್ಲ ಆದ್ಮೇಲೆ ನಮ್ಮ ಗಾಡಿ ನೋಡಿ ಈ ರೀತಿಯಾಗಿ ಹೊರಬಂತು. ಇನ್ನು ರಾಣಿಬೆನ್ನೂರು ಬಾಡಿಲಿ ಏನು ನಂಗೆ ಇಷ್ಟ ಆಗಿಲ್ಲ ಅಂತ ಹೇಳಿದರೆ, ಒಂದೇ ದಿನಕ್ಕೆ ಗಾಡಿ ಬಾಡಿ ಕಟ್ಸ್ಕೊಡೋಕ್ಕೋಸ್ಕರ ಅವ್ರು ಮಾಡೋ ವೆಲ್ಡಿಂಗು ಫಿನಿಶಿಂಗ್ ಇರೋದಿಲ್ಲ. ಆಮೇಲೆ ಕ್ವಾಲಿಟಿ ಪೇಂಟ್ ಏನು ಆಗಿರೋದಿಲ್ಲ, ಅದೊಂದು ಹೇಳ್ಬೋದು. ಇನ್ನು ಕಬ್ಬಿಣದ ವಿಚಾರಕ್ಕೆ ಬಂದರೆ ಕಬ್ಬಿಣ ಕ್ವಾಲಿಟಿ ಸ್ವಲ್ಪ ಕಮ್ಮಿ ಇರುತ್ತೆ. ಇಷ್ಟು ಬಿಟ್ಟರೆ ರಾಣಿಬೆನ್ನೂರಲ್ಲಿ ಆರಾಮಾಗಿ ಬಾಡಿ ಕೊಡಿಸ್ಬೋದು. ಇದಿಷ್ಟು ಇಂಟ್ರಾ V70 ಗಾಡಿದು ಬಾಡಿ ಕೊಡಿಸೋ ಮಾಹಿತಿ ಆಗಿರುತ್ತೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಹಾಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಬಾಯ್.